ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಒಂದು ಸೋಮವಾರ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಯಾವುದೇ ವ್ಲಾಗ್ ಮಾಡಿರಲಿಲ್ಲ. ನಿನ್ನೆ ವ್ಲಾಗ್ನೇ ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ರೆಸಾರ್ಟ್ಗೆಲ್ಲ ಹೋಗ್ಬಿಟ್ಟು ಬಂದಿದ್ವಲ್ಲ, ಸ್ವಲ್ಪ ಮೈಕೈ ಎಲ್ಲ ನೋವ್ತಾ ಇತ್ತು ಸಿಕ್ಕಾಬಿಟ್ಟೆ. ಅದಕ್ಕೆ ಯಾವುದೇ ಕೆಲಸನೂ ಮಾಡಿರಲಿಲ್ಲ. ಅದಕ್ಕೆ ಏನು ವೀಡಿಯೋನೂ ಮಾಡೋಕ್ಕಾಗಿರಲಿಲ್ಲ. ಮಲ್ಕೊಂಡಿದ್ದೆ, ರೆಸ್ಟ್ ಮಾಡಿದ್ದೇ ಆಯಿತು. ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿ ಕೈ ತೋಳೆಲ್ಲ ನೋವು ಬಂದುಬಿಟ್ಟಿದೆ. ನನಗೂ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ ಎಲ್ರಿಗೂ ಮತ್ತು ನನ್ನ ತಂಗಿಯವ್ರ ಮನೆ ಅವ್ರಿಗೂ ನೋವು ಬಂದಿತ್ತಂತೆ. ಅದೇ ರೆಸ್ಟ್ ಮಾಡ್ಕೊಂಡು ಮಲ್ಕೊಂಬಿಟ್ಟಿದ್ವಿ ಇವತ್ತು. ಇವಾಗ ಸಂಜೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಎದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ಬೇರೆ ಏನೂ ಮಾಡಿರಲಿಲ್ಲ, ಮಲಗಿದ್ದೇ ಆಗಿತ್ತು ಇವತ್ತು ಫುಲ್ಲೂ. ಇನ್ನೊಂದು ಕಡೆ ಆ ಕಡೆ ನೋಡಿ ಕಾಫಿ ಅಂದರೆ ಹಾಲೆಲ್ಲ ಕಾಯಕ್ಕಿಟ್ಟಿದ್ದೀನಿ. ಈ ಕಡೆ ಇನ್ನೊಂದು ಕಡೆ ಕಾಫಿ ಮಾಡ್ಕೊತಾ ಇದ್ದೀನಿ. ಮತ್ತು ಕಾಫಿ ಪೌಡರೆಲ್ಲ ಖಾಲಿ ಆಗಿತ್ತು. ನನ್ನ ಮಗನ ಹತ್ರ ತರಿಸ್ಬಿಟ್ಟು ಇವಾಗ ಎಲ್ಲನೂ ಕಾಫಿ ಪೌಡರೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ. ಫಿಲ್ ಮಾಡ್ಕೊಂಡು ಹಂಗೆ ಕಾಫಿ ಎಲ್ಲ ಸೋಸ್ಕೊಂಡು ಇವಾಗ ಕಾಫಿ ಕುಡಿದ್ಬಿಟ್ಟು ಇನ್ಮೇಲೆ ನೆಕ್ಸ್ಟ್ ಎಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಇವತ್ತೇನೂ ಕೆಲಸ ಮಾಡಿಲ್ಲ ಬೆಳಗ್ಗೆ ನಮ್ಮ ಮನೆಯವರು ಅಂದರೆ ಬೆಳಗ್ಗೆ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಟ್ಟಿದ್ದು ಅಷ್ಟೇ. ಟಿಫನ್ ಇತ್ತು, ಟೊಮೆಟೊ ಬಾತ್ ಇತ್ತು ಸ್ವಲ್ಪ, ಅದನ್ನೇ ಬಿಸಿ ಮಾಡಿ ಕೊಟ್ಟಿದ್ದು. ಬೇರೆ ಏನೂ ಕೆಲಸ ಮಾಡಿಲ್ಲ. ಟಿಫನ್ ತಿಂದ್ಬಿಟ್ಟು ನಾನು ಮಲ್ಕೊಂಡಿದ್ದು ಅಷ್ಟೇ. ಇವಾಗ 4 ಗಂಟೆಲಿ ಎದ್ದಿರೋದು. 4 ಗಂಟೆಗೆ ಎದ್ಬಿಟ್ಟು ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗೆಲ್ಲ ಕಾಫಿ ಎಲ್ಲ ರೆಡಿ ಆಯಿತು. ನನಗೂ ನಮ್ಮಮ್ಮಂಗೂ ಇಬ್ರಿಗೂ ಕಾಫಿ ಮಾಡ್ಕೊತಾ ಇದ್ದೀನಿ. ಇವತ್ತು ಈಗ ಏನು ಸದ್ಯಕ್ಕೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಿಲ್ಲ. ಆಮೇಲೆ ಇನ್ನೊಂದು ಸಲ ಇವಾಗ ಕೆಲಸ ಎಲ್ಲ ಮುಗಿಸಿ ಆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಸಂಜೆ ಒಂದು 6 ಗಂಟೆ 6:30 ಕಾಫಿ ಮಾಡ್ಕೊಳ್ಳೋಣ ಬ್ಲ್ಯಾಕ್ ಕಾಫಿ ಅಂತ ಇವಾಗ ನಾರ್ಮಲ್ ಮಿಲ್ಕ್ ಕಾಫಿನೇ ಕುಡಿತಾ ಇದ್ದೀನಿ. ಕಾಫಿ ಕುಡಿಲಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಅದಕ್ಕೆ ಇವಾಗ ಫಸ್ಟ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಎಲ್ಲ ಕಾಫಿ ಎಲ್ಲ ಸೋಸ್ಕೊತಾ ಇದ್ದೀನಿ. ಆ ಕಡೆ ಹಾಲು ಕಾಯ್ತಾ ಇದೆ. ಹಾಲೆಲ್ಲ ಕಾಯಿಸಿ ಆಮೇಲೆ ಅದನ್ನೆಲ್ಲ ಮುಚ್ಚಿಟ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಇನ್ನು ಬೇರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ನನ್ನ ಮಗನಿಗೆ ಇವಾಗ ಸ್ನಾನ ಮಾಡ್ಕೊಂಡು ದೀಪ ಹಚ್ಚು ಅಂತ ಹೇಳಿದ್ದೀನಿ. ಅವನ್ನೆಲ್ಲ ದೀಪ ಹಚ್ತಾನೆ, ಆಮೇಲೆ ಇನ್ನು ಮಿಕ್ಕಿದ್ದು ಮಾಡ್ಕೊಳ್ಳೋಣ ಅಂತ. ನೋಡಿ ಇವಾಗೆಲ್ಲನೂ ಕಾಫಿ ಎಲ್ಲ ಹಾಕ್ಕೋತಾ ಇದ್ದೀನಿ. ಗಂಟ್ಲು ಸ್ವಲ್ಪ ಇನ್ನೂ ಸರಿಯೇ ಹೋಗಿಲ್ಲ. ವಾಯ್ಸ್ ಓವರ್ ಕೊಡೋವಾಗೆಲ್ಲನೂ ಗಂಟ್ಲು ಕೆರೆತ ಸ್ಟಾರ್ಟ್ ಆಗ್ತಾನೇ ಇರುತ್ತೆ. ಏನಾಗಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಒಂಚೂರು ಇನ್ನೂ ಕಮ್ಮಿ ಆಗಿಲ್ಲ ನೋಡಿ. ಇವಾಗ ನೋಡಿ ಕಾಫಿ ಎಲ್ಲ ಹಾಕ್ಕೊಂಡಿದ್ದೀನಿ. ನಮ್ಮ ಅಮ್ಮಂಗೂ ಕೊಟ್ಬಿಟ್ಟು ನಾನು ಮಾಡಿಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಇದ್ದಾವೆ, ನೆನ್ನೆ ಸ್ವಿಮ್ಮಿಂಗ್ ಆಡಿದ್ದವು ಅವೆಲ್ಲ ಇದ್ದಾವಲ್ಲ, ಅವನ್ನೆಲ್ಲನೂ ನೆನ್ನೆ ಇದು ಒಗೆಯೋಕೆ ಹಾಕಬೇಕು. ಇಲ್ಲಾಂದರೆ ಎಲ್ಲ ಸ್ಮೆಲ್ ಬಂದುಬಿಡುತ್ತೆ. ನೆಂದೋಗಿತ್ತು ಬಟ್ಟೆ ಎಲ್ಲನೂ. ಎಲ್ಲ ಎಷ್ಟೊಂದು ಇದಾವೆ ಬಟ್ಟೆ, ಸಿಕ್ಕಾಪಟ್ಟೆ ಇದೆ ಬಟ್ಟೆ. ಅವೆಲ್ಲನೂ ಹಾಕ್ಬಿಟ್ಟು ಆಮೇಲೆ ಬೇರೆ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕು ಕೆಲಸನ. ನೋಡಿ ಇವಾಗ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಅನ್ನಿಸ್ತು. ಇವಾಗೆಲ್ಲ ಪಾಪ್ಕಾರ್ನ್ ಇತ್ತು, ಪಾಪ್ಕಾರ್ನ ತಂದುಬಿಟ್ಟು ಇವಾಗೆಲ್ಲನೂ ಪಾಪ್ಕಾರ್ನ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. 3 ಬೇರೆ ಬೇರೆ ಫ್ಲೇವರ್ ಇದೆ. 3 ಹಾಕ್ತಿದ್ದೀನಿ. ನನಗೂ ನಮ್ಮ ಅಮ್ಮಂಗೂ ನಮ್ಮ ಮಗನಿಗೆ ಅಂತ. ನಮ್ಮಮ್ಮ ಏನೋ ಹಾಕ್ಕೊಟ್ಟಿದ್ದೆ ತಿಂದಿಲ್ಲ ಅವರು. ಪೂಜೆ ಮಾಡಬೇಕು ಅಂದ್ಬಿಟ್ಟು ಸ್ನಾನಕ್ಕೆ ಹೋದರು. ನಾನು ನನ್ನ ಮಗ ಇಬ್ಬರೂ ತಿಂದ್ವಿ ಕೂತ್ಕೊಂಡು. ಅವನು ಸ್ನಾನ ಎಲ್ಲ ಮುಗಿಸಿ ದೀಪ ಎಲ್ಲ ಆಲ್ರೆಡಿ ಹಚ್ಚಿದ್ದೆ. ನಾನು ಅಷ್ಟರಲ್ಲಿ ಕಸ ಎಲ್ಲ ಗುಡಿಸ್ಕೊಂಡು ಕೊಟ್ಟಿದ್ದೆ. ಇವಾಗ ಪಾಪ್ಕಾರ್ನ್ ರೆಡಿ ಮಾಡ್ತಾಯಿದ್ದೀನಿ. ದೀಪ ಎಲ್ಲ ಹಚ್ಚಾಗಿದೆ ಆಲ್ರೆಡಿ. ಅದಕ್ಕೇ ಏನಾರು ಮಾಡಿಕೊಡಮ್ಮ ಸ್ನಾನ ಮಾಡಿ ಅಂದರೆ ಬೆಳಗ್ಗೆನೂ ಏನೂ ತಿಂದಿರಲಿಲ್ಲ ಅವನು. ಬೆಳಗ್ಗೆ ಸ್ವಲ್ಪ ಟೊಮೆಟೊ ಬಾತ್ ಬಿಸಿ ಮಾಡಿಕೊಟ್ಟಿದ್ದೆ. ಮಧ್ಯಾಹ್ನ ಬರೀ ದೋಸೆ ಹಾಕ್ಕೊಟ್ಟಿದ್ದೆ ಒಂದು. ಅದಕ್ಕೇನು ಏನಾದ್ರು ಮಾಡಿಕೊಡು ಹೊಟ್ಟೆ ಹಸಿತಿದೆ ಅಂತ ಹೇಳ್ತಿದ್ದ. ಅದಕ್ಕೆ ಇವಾಗ ನೋಡಿ ಪಾಪ್ಕಾರ್ನ್ ಮಾಡಿದ್ದೀನಿ. 3 ಹಾಕಿದ್ದೀನಿ. ನೋಡಿ ಇಷ್ಟಾಗಿದೆ. ಇದು ಫುಲ್ ಆಗಿದೆ. ಇನ್ನೊಂದು ಹಾಕಿದ್ರೆ ಫುಲ್ ಆಗೋಗ್ಬಿಡುತ್ತೆ 3 ಲೀಟರ್ ಕುಕ್ಕರಲ್ಲಿ. ನೋಡಿ ಇವಾಗ ನನಗೂ ನಮ್ಮ ಅಮ್ಮಂಗಾಗಲೇ ಆಲ್ರೆಡಿ ಹಾಕ್ಕೊಟ್ಟಿದ್ದೀನಿ. ಅವ್ರು ಎತ್ತಿಕ್ಕೊಂಡ್ಬಿಟ್ಟು ಆ ಕಡೆ ಎತ್ತಿಕ್ಕೊಂಡಿದ್ದಾರೆ. ನಾನು ನನ್ನ ಮಗಂದಿದ್ದು ಕೂತ್ಕೊಂಡೆಲ್ಲ ತಿಂದ್ಬಿಟ್ಟು ಸ್ವಲ್ಪ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ಬಿಟ್ಟೆ. ಇವಾಗ ಸಂಜೆನೇ ಹಾಕ್ಕೊಟ್ಬಿಡೋಣ, ಎಲ್ಲ ಹಾಕೋಣ. ನಾಳೆ ಬಿಸಿಲಾಗೋದ್ರೆ ಅದನ್ನು ಮಾಡೋಕ್ಕೆ ನಾನು ಸೋಮಾರಿತನ ಆಗೋಗ್ಬಿಡುತ್ತೆ. ಅದಕ್ಕೇ ನಾನು ಸ್ನಾನ ಮಾಡೋಕ್ಕೆ ಮುಂಚೆ ಎಲ್ಲ ಬಟ್ಟೆಗಳ್ನು ಮಿಷಿನ್ಗೆ ಹಾಕಿದ್ದೆ. ಇನ್ನೂ ಸ್ವಲ್ಪ ಇದ್ದಾವೆ, ಅವನ್ನ ನಾಳೆ ಹಾಕ್ಕೊಬೇಕು. ಎಲ್ಲನೂ ಇವಾಗೆಲ್ಲ ಒಣಗಾಕೊತಾ ಇದ್ದೀನಿ. ನನ್ನ ಮಗನೇ ವಿಡಿಯೋ ಮಾಡ್ತಿದ್ದಾನೆ. ಕತ್ತಲು ಹಂಗೆ ಲೈಟ್ ಹಾಕ್ಕೊಂಡೇ ಎಲ್ಲ ಬಟ್ಟೆನೂ ಹಾರಾಕ್ತಾಯಿದ್ದೀನಿ. ಇವಾಗೆಲ್ಲ ಹಾರಾಕಿ ಇನ್ನು ಬೆಳಗ್ಗೆ ಅಷ್ಟರಲ್ಲೆಲ್ಲ ಎತ್ಕೊಬೇಕು. ಆಲ್ರೆಡಿ ಏನಂದರೆ ಬಿಸಿಲಲ್ವ ಇವಾಗ ಸಿಕ್ಕಾಪಟ್ಟೆ. ನೈಟ್ ಹಾಕಿದ ತಕ್ಷಣ ಬೆಳಗ್ಗೆ ಒಣಗೋಗುತ್ತೆ. ಸ್ವಲ್ಪ ಅಂದರೆ ಬಿಸಿಲಲ್ಲಿ ಹೆವಿ ಬಿಸಿಲಲ್ಲಿ ಏನಾರು ಒಣಗಾಕಿದ್ರೆ ಒಂಥರ ಬಟ್ಟೆ ಎಲ್ಲ ಒಂಥರ ಶೇಡ್ ಆದಂಗೆ ಆಗ್ತಾ ಇರುತ್ತೆ. ಒಂಥರ ಮುಟ್ಟಿದ್ರೆ ಒಂಥರ ಸೌಂಡ್ ಬರೋ ಥರ ಏನೋ ಒಂಥರ, ಅದು ಅಷ್ಟೊಂದು ಇದಾಗಲ್ಲ. ಅದಕ್ಕೆ ಇವಾಗ ಸಂಜೆ ಹೊತ್ತು ಹಾರಾಕ್ತಾಯಿದ್ದೀನಿ. ಸಂಜೆ ಹೊತ್ತು ಹಾಕ್ಬಾರ್ದು ಬಟ್ಟೆ ಅಂತ ಹೇಳ್ತಾರೆ. ನಾನು ಇವಾಗ ಬಿಸಿಲಿದೆ ಅಂದ್ಬಿಟ್ಟು ಇವಾಗ ಹಾಕ್ಕೊತಾ ಇದ್ದೀನಿ.
ಇಲ್ಲಾಂದರೆ ಎಲ್ಲ ಸ್ಮೆಲ್ ಬಂದುಬಿಡ್ತಿತ್ತು ಬಟ್ಟೆ. ನಾನು ಬೆಳಗ್ಗೆ ಆದರೂ ಹಾಕಿದರೆ ಏನೂ ಆಗ್ತಿರಲಿಲ್ಲ, ಬೆಳಗ್ಗೆನೂ ಹಾಕ್ಲಿಲ್ವಲ್ಲ, ಅದಕ್ಕೆ ಸೊ ಇವಾಗಲೇ ಎಲ್ಲ ಬಟ್ಟೆ ಎಲ್ಲ ಹಾರಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಇದ್ದಾವೆ ಬಟ್ಟೆ, ಅದು ಇನ್ನೊಂದು ಸಲ ನಾಳೆ ಇಲ್ಲ ನಾಡಿದ್ದು ಹಾಕ್ಕೊತೀನಿ. ಎಷ್ಟು ಎಲ್ಲ ಹುಡುಕಿ ಎಲ್ಲ ಬಟ್ಟೆ ಎತ್ಕೊಂಡಿದ್ದೀನಿ, ಆದರೂ ಇನ್ನೂ ಒಂದು 2-3 ಬಟ್ಟೆಗಳು ನಮ್ಮ ಬ್ಯಾಗಲ್ಲೇ ಎಲ್ಲ ಮಿಸ್ ಆಗೋಗಿತ್ತು. ಅವನ್ನೆಲ್ಲನೂ ಹಂಗೆ ಇಟ್ಟಿದ್ದೀನಿ ಇವಾಗ. ಮತ್ತು ಸ್ನಾನ ಮಾಡಿದ ಬಟ್ಟೆ ಎಲ್ಲನೂ ಇನ್ನೂ ಯಾವುದೂ ಒಗ್ದಿಲ್ಲ, ಅವೆಲ್ಲನೂ ಆಮೇಲೆ ನಾಳೆ ಒಗ್ದಾಕೊಳ್ಳೋಣ. ನಾಳೆ ಸ್ನಾನ ಎಲ್ಲ ಮಾಡಿ ಇನ್ನೂ ಒಂದಷ್ಟು ಬಟ್ಟೆಗಳಾಗ್ತವೆ, ಎಲ್ಲ ಒಟ್ಟಿಗೆ ಮಿಷಿನ್ಗೆ ಹಾಕೋಣ ಅಂತ ಸುಮ್ಮನೆ ಆಗಿದ್ದೀನಿ. ಇವಾಗ ನೋಡಿ ಚಪಾತಿ ಹಿಟ್ಟೆಲ್ಲನೂ ನಮ್ಮಮ್ಮ ಕಲಸಿಟ್ಟಿದ್ರು, ಮತ್ತು ಇವಾಗ ಕುಂಬಳಕಾಯಿ ನೆನ್ನೆನೇ ಹಚ್ಚಿಟ್ಬಿಟ್ಟು ಎಲ್ಲನೂ ಕವರಲ್ಲಿ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ರು. ಇನ್ನು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಇವತ್ತು ಮಾಡ್ಬಿಡೋಣ ಅಂತ ಮಾಡ್ಕೊತಾಯಿದ್ದೀನಿ. ಕುಂಬಳಕಾಯಿ ಪಲ್ಯ ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದು ಯಾವತ್ತು ನಮ್ಮ ಆಂಟಿ ತಂದು ಕೊಟ್ಟಿರೋದು ಕುಂಬಳಕಾಯಿ, ಇಷ್ಟೊಂದು ದಿನದಿಂದ ಅಲ್ಲೇ ಇಟ್ಟಿದ್ರು. ಇವಾಗೆಲ್ಲನೂ ನೈಟೆಲ್ಲ ಕಟ್ ಮಾಡಿ ಎಲ್ಲ ಇಟ್ಟಿದ್ದಾರೆ. ನಾವು ರೆಸಾರ್ಟಿಂದ ಬಂದಾಗೆ ಮಾಡ್ತೀನಿ ಅಂತ ಅಂದ್ಕೊಂಡ್ರು. ನಾವು ಸುಸ್ತಾಗಿ ಹೋಗ್ಬಿಟ್ಟಿದ್ದು ಸಿಕ್ಕಾಬಿಟ್ಟೆ. ಅಲ್ಲಿಂದ ಬಂದು ಮಲ್ಕೊಂಡಿದ್ದೆ ಅಷ್ಟೇ, ಏನೂ ತಿಂದಿಲ್ಲ, ಏನೂ ಇಲ್ಲ. ನೋಡಿ ಇನ್ನೊಂದು ಕಡೆ ಈರುಳ್ಳಿ ಸ್ವಲ್ಪ ಹಚ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಈಗ ಕುಂಬಳಕಾಯಿ ಇತ್ತಲ್ಲ ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಇದು ನೆನ್ನೆ ನೈಟು ಎಲ್ಲ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ರು, ಅದಕ್ಕೆ ಇವಾಗೆಲ್ಲ ಕಟ್ ಮಾಡಿರೋದನ್ನೆಲ್ಲ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಇವಾಗೆಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಚಪಾತಿ ಹಿಟ್ಟು ಕಲಸಿರೋದ್ರಿಂದ ಚಪಾತಿ ಮಾಡ್ಕೊಂಬಿಟ್ರೆ ಆಗೋಗುತ್ತೆ. ಇವತ್ತೇನು ಅಷ್ಟೊಂದು ಏನು ಕೆಲಸ ಇಲ್ಲ, ಇವತ್ತೇನು ಸಾಂಬಾರು ಇಲ್ಲ, ಏನಿಲ್ಲ. ನಾಳೆ ಸಾಂಬಾರು ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ಕುಂಬಳಕಾಯಿ ಪಲ್ಯ ಚಪಾತಿ ಅಷ್ಟೇ. ನೋಡಿ ಇವಾಗ ಬಾಣಲಿ ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಸಾಸಿವೆ ಹಾಕ್ಕೊಂಡು ಪಲ್ಯಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಅಲ್ಲಿ ಇದು ಬಾಣಲಿ ಎಲ್ಲ ಬಿಸಿ ಆಯಿತು. ಬಿಸಿ ಆದಮೇಲೆ ಸ್ವಲ್ಪ ನೀರಿತ್ತು, ನೀರೆಲ್ಲನೂ ಇದಾಗಲಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಬಿಸಿಲಿಟ್ಟಿದ್ದೆ. ಇವಾಗ ಎಣ್ಣೆ ಎಲ್ಲ ಕಾದಿದೆ, ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಮಾಮೂಲಿ ಇವಾಗ ನಾರ್ಮಲಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಆಮೇಲೆ ಕುಂಬಳಕಾಯಿ ಎಲ್ಲ ಹಾಕಿದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಇವತ್ತೇನು ಧನಿಯಾ ಪುಡಿ ಏನು ಹಾಕೋದಿಲ್ಲ, ನಾರ್ಮಲ್ ಮಾಮೂಲಿ ಪಲ್ಯ ಹೆಂಗೆ ಮಾಡ್ಕೊತಾರೋ ಹಂಗೆ ಮಾಡ್ಕೊತಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ ನಮ್ಮ ಮನೇಲಿ ತಿನ್ನಲ್ಲ, ಸೊ ಅದಕ್ಕೆ ನಾನು ಕಡಲೆಬೇಳೆ ಏನು ಹಾಕೋಕ್ಕೆ ಹೋಗಿಲ್ಲ. ಇವಾಗ ನೋಡಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ನೋಡಿ ಇವಾಗೆಲ್ಲನೂ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಒಂಥರ ಮೈಕೈಯೆಲ್ಲ ನೋವಾಗ್ಬಿಟ್ಟಿದೆ. ಅಲ್ಲಿಂದ ಬಂದು ಕೈ ತೋಳುಗಳೆಲ್ಲ ನೋವ್ತಾ ಇದ್ದಾವೆ. ಸ್ವಿಮ್ಮಿಂಗ್ ಮಾಡಿ ಒಂಥರ ಯಾವಾಗೂ ಅಂದರೆ ಇದು ರೆಗ್ಯುಲರಾಗಿ ಏನು ಸ್ವಿಮ್ಮಿಂಗ್ ಮಾಡೋದಿಲ್ವಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿದ್ದು ಮತ್ತು ವೇವ್ ಪೂಲಲ್ಲಿ ಬೆಳಗ್ಗೆ ಹೋದವರು ಅಲ್ಲೇ ಅರ್ಧ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ. ಫುಲ್ಲೂ ಬರೀ ಸ್ವಿಮ್ಮಿಂಗ್ ಪೂಲು ಮತ್ತು ವೇವ್ ಪೂಲ್ ಇಷ್ಟರಲ್ಲೇ ಕೈಯೆಲ್ಲ ನೋವು ಬಂದುಬಿಟ್ಟಿದೆ ಸಿಕ್ಕಾಪಟ್ಟೆ. ನೋಡಿ ಇವಾಗ ಎಲ್ಲ ಅದು ಫ್ರೈ ಆದಮೇಲೆ ಕುಂಬಳಕಾಯಿ ಹಾಕ್ಕೋತಾ ಇದ್ದೀನಿ. ಕುಂಬಳಕಾಯಿ ಎಲ್ಲ ಹಾಕ್ಕೊಂಡು ಅದನ್ನು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಇವಾಗ ಸಾಲ್ಟೆಲ್ಲ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕುಂಬಳಕಾಯಿ ಪಲ್ಯ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಎಷ್ಟೋ ದಿನ ಆಗೋಗಿದೆ ಆಲ್ರೆಡಿ ತಂದುಕೊಟ್ಟು, ನಮ್ಮ ಆಂಟಿ ತಂದುಕೊಟ್ಟು ಆಗಲೇ ಒಂದು 2 ತಿಂಗಳು ಹತ್ತತ್ರ ಆಗೋಗಿದೆ. ಇವಾಗ ನಮ್ಮಮ್ಮ ಅದನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ನೋಡಿ ಇವಾಗ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರೇನು ಹಾಕೋಕೆ ಹೋಗಿಲ್ಲ, ಅದರಲ್ಲೇ ಸ್ವಲ್ಪ ನೀರು ಇರುತ್ತಲ್ಲ ಅದೇ ಅಂಶದಲ್ಲೇ ಬೇಯಲಿ ಅಂದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ಅಷ್ಟೇ. ಆ ಬೇಳೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಏನು ಧನಿಯಾ ಪುಡಿನೂ ಹಾಕಿಲ್ಲ, ಏನಿಲ್ಲ. ಇವತ್ತು ಸಣ್ಣ ಉರಿ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟಿದ್ದೀನಿ. ಅದರಲ್ಲೇ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗುತ್ತೆ. ಅಂದರೆ ಸಣ್ಣ ಇದು ಸಿಮ್ಮಲ್ಲಿ ಇಟ್ಟಿರ್ತೀವಲ್ಲ ಅದು ಹಬೆಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ನೋಡಿ ಇನ್ನೊಂದು ಕಡೆ ಚಪಾತಿ ಹಿಟ್ಟೆಲ್ಲನೂ ಅದು ಎಲ್ಲನೂ ರೌಂಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ರೌಂಡ್ ಮಾಡಿ ಚಪಾತಿ ಒತ್ಬಿಟ್ಟು ಹಾಕ್ಬಿಟ್ರೆ ಚಪಾತಿನೂ ಪಲ್ಯ ರೆಡಿ ಆಗುತ್ತೆ. ಆಮೇಲೆ ಮಾತ್ರೆ ತೊಗೊಂಬಂದಿದ್ದಾರೆ, ಅದನ್ನು ನುಂಗ್ಬಿಟ್ಟು ಮಲ್ಕೊಬೇಕು ಅಷ್ಟೇ. ಅಷ್ಟು ಅಂದರೆ ಒಂಥರ ತೋಳೆಲ್ಲ ನೋವು ಬಂದಿದೆ. ಅದು ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿದ್ವಲ್ಲ, ಕೈ ಎತ್ತಿ ಆಡಿಸಿ, ಅದು ಯಾವಾಗೂ ರೆಗ್ಯುಲರಾಗಿ ಮಾಡಲ್ವಲ್ಲ, ಯಾವತ್ತೋ ಒಂದು ದಿವಸ ಹೋಗ್ಬಿಟ್ಟು ಹಂಗೆ ಮಾಡೋಕ್ಕೆ ಹೋದರೆ ಕೈ ತೋಳೆಲ್ಲ ಸಿಕ್ಕಾಪಟ್ಟೆ ನೋವು. ನಮ್ಮ ಮನೆಯವ್ರಿಗೂ ನೋವ್ತಾ ಇದೆ, ನನ್ನ ಮಗನಿಗೂ ನೋವ್ತಾ ಇದೆ, ನನಗೂ ಸೇಮು. ಹಾಗೆ ನನ್ನ ತಂಗಿಯರ ಮನೆಯವ್ರು ಅವ್ರಿಗೂ ಹಂಗೆ ಆಗಿದೆಯಂತೆ. ಮಾತ್ರೆ ತೊಗೊಂಡ್ರೆ ಕಮ್ಮಿ ಆಗೋದಿಲ್ಲ, ಅಂದರೆ ಇವತ್ತೆಲ್ಲ ಕೈ ನೋವು ಬರುತ್ತೆ. ಇವತ್ತು ಚಪಾತಿ ಒತ್ತಕ್ಕೆ ಹೋದ್ರೂ ಅಷ್ಟೇ, ಹಿಂಗೆ ಪ್ರೆಷರ್ ಹಾಕಿ ಚಪಾತಿ ಒತ್ತಕ್ಕೆ ಹೋದರೆ ಎಷ್ಟು ನೋವ್ತಾ ಇತ್ತು ಅಂದರೆ ಕೈ. ನಾನು ಎಷ್ಟು ಚಪಾತಿ ಬೇಕಾದ್ರೂ ಒತ್ತುತ್ತೀನಿ, ಅಂಥದ್ರಲ್ಲಿ ಒಂದು ಚಪಾತಿ ಒತ್ತಕ್ಕಿಂತ ನನಗೆ ಸಿಕ್ಕಾಪಟ್ಟೆ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಮಾಡಿದೆ ಇವತ್ತು. ನೋಡಿ ಇವಾಗೆಲ್ಲನೂ ಉಂಡೆ ಎಲ್ಲ ಮಾಡ್ಕೊಂಡಾಯಿತು.
ಇವಾಗ ಚಪಾತಿ ಹೊತ್ಕೊಂಡು ಹಾಕೋದಷ್ಟೇ. ಇವತ್ತು ಬೇಗ ಕಟ್ಬಿಟ್ರೆ ಚಪಾತಿ ಎಲ್ಲ ರೆಡಿ ಆಗುತ್ತೆ. ನೋಡಿ ಇವಾಗೆಲ್ಲ ಹಿಟ್ಟೆಲ್ಲ ಹಾಕ್ಕೊಂಡು ಚಪಾತಿ ಹೊಸಿತಾ ಇದ್ದೀನಿ. ಹೊಸೆ ಟೈಮಲ್ಲಂತೂ ಕೈ ಪ್ರೆಷರ್ ನೋವು ಅಂದರೆ ಪ್ರೆಷರ್ ಹಾಕಿ ಹಿಂಗೆ ಒತ್ತೋವಾಗ ಕೈಯೆಲ್ಲ ನೋವು ಬಂದ್ಬಿಟ್ಟಿತ್ತು ಇವತ್ತು. ನಾನು ಇಷ್ಟು ಸ್ಲೋ ಆಗಿ ಚಪಾತಿನೇ ಒತ್ತುತ್ತಿರಲಿಲ್ಲ ಅಂಥದ್ದು ನೋಡಿ ಎಷ್ಟು ಸ್ಲೋ ಆಗಿ ಚಪಾತಿ ಮಾಡ್ತಾಯಿದ್ದೀನಿ. ಒಂದು 25 ನಿಮಿಷ 30 ನಿಮಿಷ ಆಯಿತು. ಬರೀ ಒಂದು 15 ಚಪಾತಿ ಒತ್ತೋಷ್ಟರಲ್ಲಿ ಅಷ್ಟು ಟೈಮ್ ಹೋಗೋಯ್ತು, ಅಷ್ಟು ಕೈ ನೋವಿತ್ತು. ನಾನೇನು ಚಪಾತಿ ಹಿಟ್ಟು ಕಲಿಸ್ಬಾರ್ದಾಗಿತ್ತು. ಒಂದು ಸ್ವಲ್ಪ ಏನು ಅನಿಸಿಲ್ಲ, ನಾನು ಮಧ್ಯಾಹ್ನ ಎಲ್ಲ ಸುಮ್ಮನೆ ಮಲಗಿದ್ನಲ್ಲ, ಅಷ್ಟೇನು ಕೈ ನೋವು ಬರ್ತಿರಲಿಲ್ಲ. ಇವಾಗ ಚಪಾತಿ ಒತ್ತೋ ಟೈಮಲ್ಲಿ ಸಿಕ್ಕಾಪಟ್ಟೆ ಕೈ ನೋವು ಬಂದ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಮಾತ್ರೆ ತೊಗೊಂಬ ಅಂತ ಹೇಳಿದ್ದೀನಿ. ಅವ್ರು ತೊಗೊಂಬಂದರೆ ನುಂಗ್ಬಿಟ್ಟು ಮಲ್ಕೊಂಡ್ರೆ ನೈಟು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೋಗುತ್ತೆ ಅಂತ. ನೋಡಿ ಇವಾಗೆಲ್ಲ ಚಪಾತಿ ಎಲ್ಲ ಒತ್ತಾಯಿತು. ಇವಾಗ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಮುಗಿಯುತ್ತೆ. ಇನ್ನೇನು ಅಂಥ ರಿಸ್ಕೇನು ಕೆಲಸ ಏನಿಲ್ಲ, ಇವತ್ತು ಎಲ್ಲ ಮುಗೀತು. ನೋಡಿ ಇವಾಗ ಇದು ಹೆಂಚು ಕಾಯಕ್ಕಿಟ್ಟಿದ್ದೀನಿ. ಇವಾಗ ಚಪಾತಿ ಎಲ್ಲ ಹಾಕ್ತಾಯಿದ್ದೀನಿ. ಚಪಾತಿ ಬೇಯಿಸ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ. ಇವತ್ತಿನ ಏನು ಕೆಲಸ ಇಲ್ಲ. ಇನ್ನೇನು ಕೆಲಸ ಇದ್ದರೂ ಮಾಡೋಕ್ಕಾಗೋದೂ ಇಲ್ಲ. ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಸಂಜೆನೇ ಎಲ್ಲ ಅವನಿಗೆಲ್ಲ ಕಸ ಗುಡಿಸ್ಕೊಟ್ಟೆ, ಅವನ್ನೆಲ್ಲ ಪೂಜೆ ಮಾಡ್ದೆ. ಹಂಗೆ ನಾನು ಸ್ವಲ್ಪ ಬಟ್ಟೆ ಎಲ್ಲ ಇತ್ತಲ್ಲ ಅವನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ಹಾರಾಕ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಬಂದು ನಾನು ಸ್ನಾನ ಮುಗಿಸಿ ಎಲ್ಲ ದೀಪ ಹಚ್ಚಿ ನಂದು ಎಲ್ಲ ಕೆಲಸ ಮುಗಿದಿದೆ. ಇಲ್ಲಿ ಇವಾಗ ಚಪಾತಿ ಇದು ಕುಂಬಳಕಾಯಿ ಪಲ್ಯ ಎಲ್ಲ ಅಂದರೆ ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರಲ್ಲ, ಈಸಿ, ಇನ್ನೇನು ಅಷ್ಟೇನು ರಿಸ್ಕ್ ಇರಲ್ಲ ಅಂದ್ಬಿಟ್ಟು ಪಲ್ಯ ಮಾಡಿಬಿಟ್ಟು ಸ್ವಲ್ಪ ಚಪಾತಿನೂ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಚಪಾತಿ ಎಲ್ಲ ಆಯಿತು. ಇನ್ನೂ ಸ್ವಲ್ಪ ಬೇಯಬೇಕಿದು. ಫಸ್ಟ್ ಚಪಾತಿ ಯಾವಾಗೂ ಸ್ಲೋ ಆಗೇ ಬೇಯುತ್ತೆ. ಆಮೇಲೆ ಹೆಂಚು ಚೆನ್ನಾಗಿ ಕಾದಿರುತ್ತಲ್ಲ, ನೆಕ್ಸ್ಟ್ ನಾವು ಹಾಕೋದೆಲ್ಲ ಬೇಗ ಬೆಂದ್ಕೊಂಬಿಡುತ್ತೆ. ಮತ್ತು ಇನ್ನೊಂದು ಲಾಸ್ಟ್ನೇ ಚಪಾತಿ ಯಾವಾಗೂ ನಾನು ಅದ್ರ ಮೇಲೆ ಹಾಕ್ಬಿಟ್ಟು ಬಿಸಿಯಾಗಕ್ಕೆ ಬಿಟ್ಬಿಡ್ತೀನಿ. ಅದೊಂಥರ ಗರಿಯಾಗುತ್ತೆ. ಅದಂತೂ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕೋದು. ಈಗೆಲ್ಲ ಚಪಾತಿ ಆದಮೇಲೆ ಅದೊಂದನ್ನು ಲಾಸ್ಟಲ್ಲಿ ಹೆಂಚಿನ ಮೇಲೆ ಬಿಟ್ಬಿಡ್ತೀನಿ. ಹೆಂಚಿನ ಮೇಲೆ ಬಿಟ್ಬಿಟ್ಟು ಆಫ್ ಮಾಡಿಬಿಟ್ಟಿರ್ತೀನಿ. ಅದೊಂಥರ ಗಟ್ಟಿಯಾಗಿ ಒಂಥರ ಗರಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಅದು. ಅದನ್ನೇ ನಾನು ಇಷ್ಟಪಡೋದು. ಕೊನೆ ಚಪಾತಿ ಯಾವಾಗಲೂ ನಾನೇ ತಿನ್ನೋದು. ಆ ಥರ ಗರಿಯಾಗಿ ಮಾಡಿಬಿಟ್ಟು ನಾನೇ ತಿನ್ನೋದು. ಅಷ್ಟು ಚೆನ್ನಾಗಿರುತ್ತೆ. ಅವಾಗಿಂದನೂ ಆ ಥರ ಮಾಡ್ಕೊಂಡು ತಿನ್ನೋದು ನಂಗೆ ತುಂಬ ಇಷ್ಟ. ನೋಡಿ ಇವಾಗ ಈ ಕಡೆ ಚಪಾತಿ ಎಲ್ಲ ಆ ಕಡೆ ಒತ್ತುತ್ತಾ ಇದ್ದೆ, ಈ ಕಡೆ ಇದು ಕುಂಬಳಕಾಯಿ ಪಲ್ಯನೂ ಎಲ್ಲ ರೆಡಿ ಆಯಿತು. ನೋಡಿ ಚೆನ್ನಾಗಾಗಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಇವಾಗ ನನ್ನ ಮಗನಿಗೂ ಹಾಕೊಂಡು ಕೊಡಬೇಕು. ಅವನು ಹೊಟ್ಟೆ ಹಸ್ಕೊಂತಿದ್ದ. ಅವನದು ಎಲ್ಲ ಹಾಕೊಂಡು ಕೊಟ್ಬಿಟ್ಟು ಆಮೇಲೆ ನಾವು ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ನೋಡಿ ಇವಾಗ ಇಷ್ಟು ಚಪಾತಿ ಒತ್ತಿದ್ದೀನಿ. ಎಲ್ಲ ಚಪಾತಿಗಳು ಆಗಿದೆ, ಪಲ್ಯನೂ ರೆಡಿಯಾಗಿದೆ. ಇವಾಗ ಊಟ ಮಾಡೋದಷ್ಟೇ. ಇವಾಗ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೋಡಿ ಸಾಫ್ಟಾಗಿದೆ. ಚಪಾತಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪಲ್ಯನೂ ಅಷ್ಟೇ. ಥ್ಯಾಂಕ್ ಯು.